ಸರಿ, ಈಗ ಟಿಕೆಟ್ ಕೈ ತಪ್ಪುವುದರಲ್ಲಿ ಕೆಲವರಿಗೆ ಅದರ ಸುಳಿವುಗಳು ಇದ್ದವು, ವಾಸನೆ ಇತ್ತು ಅವರಿಗೆ. ಕರೆ ಕೂಡ ಬಂದಿತ್ತು. ಸಂಸದರಾದ ಮಾಜಿ ಮಂತ್ರಿಗಳು ಡಿ ವಿ ಸದಾನಂದ ಗೌಡರು, ನಳಿನ್ ಕುಮಾರ್ ಕಟೀಲ್, ಪ್ರತಾಪ್ ಸಿಂಹ ಎಲ್ಲರಿಗೂ ಮಧ್ಯಾಹ್ನನೇ ಖಚಿತ ಆಗಿತ್ತು. ಹೈಕಮಾಂಡೇ ಫೋನ್ ಮಾಡಿ ಅವರಿಗೆ ಹೇಳಿತ್ತಂತೆ. ಎಲ್ಲರೂ ಅದನ್ನು ನಾವು ವಿನಮ್ರವಾಗಿ ಸ್ವೀಕರಿಸ್ತೀವಿ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು. ನನಗೆ ಯಾವ ಬೇಸರನೂ ಇಲ್ಲ ಅಂತ. ಪ್ರತಾಪ್ ಸಿಂಹ ಮೈಸೂರಿನವರು ಟ್ವೀಟ್ ಮಾಡಿದ್ರು, ತಕ್ಷಣವೇ ಕೆಲಸ ಪ್ರಾರಂಭ ಮಾಡಿಬಿಡೋಣ, ಈಗಲೇ ಪ್ರಚಾರ ಮಾಡಿಬಿಡೋಣ ಅಂತ ಅವರು ಅತ್ಯುತ್ಸಾಹದಲ್ಲೇ ಅವರು ಪ್ರಕಟವನ್ನು ಮಾಡಿದ್ದಾರೆ. ಇನ್ನು ಸದಾನಂದ ಗೌಡರು ಮಾತ್ರ ಸ್ವಲ್ಪ ಬೇಸರ ಹಾಕಿದ್ರು, ನೋವಾಗ್ತಿದೆ ಅಂತ ಅಂದರು ಅಂತ ಒಂದು ಅವ್ರದ್ದು ಹೇಳಿಕೆ ಬಂದಂಗಿದೆ. ವಿಚ್ ಐ ಆಮ್ ಆ್ಯಕ್ಚುಲಿ ಸರ್ಪ್ರೈಸ್ಡ್. ಯಾಕೆ ಅಂದರೆ ನನಗೇ ನೆನಪಿದೆ ಸದಾನಂದರು ಹೇಳಿದ್ದು, ಭಾರತೀಯ ಜನತಾ ಪಕ್ಷದ ಅತ್ಯಂತ ದೊಡ್ಡ ಫಲಾನುಭವಿ ಅಂತ ಯಾರಾದರೂ ಇದ್ದರೆ ಅದು ನಾನೇನೆ. ಅದು ನನಗಿಂತ ದೊಡ್ಡ ಫಲಾನುಭವಿ ಇನ್ಯಾರೂ ಇಲ್ಲ. ನನ್ನನ್ನು ಕೇಂದ್ರ ಮಂತ್ರಿ ಮಾಡಿದ್ರು, MP ಮಾಡಿದ್ರು, CM ಮಾಡಿದ್ರು, ಅಪೋಸಿಷನ್ನಲ್ಲಿ ಡೆಪ್ಯೂಟಿ ಲೀಡ್ರು ಅಥವಾ ಲೀಡರ್ ಮಾಡಿದ್ರು, ನನಗೆ ಎಲ್ಲ ಮಾಡಿದ್ರು, ನನಗಾಗಿದೆ. ನನಗೆ ಅದಕ್ಕಿಂತ ದೊಡ್ಡದೇನು ಇಲ್ಲ, MLA ಆದೆ ಅಂತ. ಬಟ್ ಏನೋ ಹಿ ಈಸ್ ನಾಟ್ ಹ್ಯಾಪಿ ಅಂತೆ. ನೋಡೋಣ. ನನಗೆ ಮನಸ್ಸಿಗೆ ನೋವಾಗಿದೆ, ಅದನ್ನು ನಾನು ಹೇಳ್ತೇನೆ ನಿಮ್ಮಲ್ಲಿ. ನನಗೆ ಕರೆದು ಬೇಡ ಅಂತ ನಾನು ಒಮ್ಮೆ ಹೇಳಿದ ಮೇಲೆ ಎಲ್ಲರೂ ಬಂದು, ಇಲ್ಲ ಈ ಬಾರಿ ನೀವೇ ಕಂಟೆಸ್ಟ್ ಮಾಡಬೇಕು, ಚುನಾವಣಾ ರಾಜಕಾರಣದಿಂದ ದೂರ ಇರುವವನ್ನ ಒಳಗೆ ಕರ್ಕೊಂಡು ಮತ್ತೆ ನನಗೇನಾದ್ರು ವ್ಯತ್ಯಾಸ ಆದರೆ ಬೇಸರ ಆಗುತ್ತೆ ಅಂತ ಹೇಳಿದೆ. ಆ ಬೇಸರ ನನಗಿದೆ, ಇಲ್ಲ ಅಂತ ನಾನು ಹೇಳಿದೆ. 10 ವರ್ಷಗಳ ಕಾಲ ನನಗೆ ಮೈಸೂರು ಮತ್ತು ಕೊಡಗಿನಲ್ಲಿ ಜನರ ಪ್ರತಿನಿಧಿಯಾಗಿ ಸಂಸದನಾಗಿ ಕೆಲಸ ಮಾಡುವಂತಹ ಅವಕಾಶವನ್ನ ಪಕ್ಷ ಮಾಡಿಕೊಟ್ಟಿದೆ. ವಿಶೇಷವಾಗಿ ನರೇಂದ್ರ ಮೋದಿಜಿಯವರು 10 ವರ್ಷಗಳ ಕಾಲ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಕೊಡಗು ಮತ್ತು ಮೈಸೂರಿನ ಜನರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ನಾನು ಮೋದಿಜಿಯವರಿಗೆ ನಾನು ಆಭಾರಿಯಾಗಿದ್ದೀನಿ. ಇವತ್ತು ಹೊಸ ಯುವಕರು ಬರಬೇಕು, ಹೊಸದನ್ನು ಬೆಳಿಬೇಕು, ಪಾರ್ಟಿ ಇನ್ನಷ್ಟು ಕಾರ್ಯಚಟುವಟಿಕೆಗಳು ವಿಸ್ತಾರ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ರೀತಿಯ ತೀರ್ಮಾನಗಳನ್ನ ಪಾರ್ಟಿ ತಗೊಂಡಿದೆ. ಇದನ್ನು ನಾನು ಸ್ವಾಗತಿಸ್ತೇನೆ. ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಆಲ್ ರೈಟ್. ಈ ಮಧ್ಯೆ ಕಾಂತೇಶಿಗೆ ಟಿಕೆಟ್ ಕೊಡದ ವಿಚಾರದಲ್ಲಿ ಈಶ್ವರಪ್ಪನವರು ಬೇಸರಗೊಂಡಿದ್ದಾರೆ. ಬೆಂಬಲಿಗರ ಸಭೆ ಕಳೆದಿದ್ದಾರೆ, ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರಂತೆ. ಓಕೆ, ಯಡಿಯೂರಪ್ಪನವರು ಕೊಡಿಸ್ಲಿಲ್ಲ, ಮೋಸ ಮಾಡಿದ್ರು ಅಂತ, ಅಂದ್ರೆ ಭರವಸೆ ಕೊಟ್ಟಿದ್ರು ಅಂತ. ಒಂದು ಇಡೀ ಟಿಕೆಟ್ ಡಿಸ್ಟ್ರಿಬ್ಯೂಷನಲ್ಲಿ ಬಂದಿರೋದು ಏನು ಅಂತಂದ್ರೆ, ಯಾವುದೋ ಹಂತದಲ್ಲಿ ರಾಜಕಾರಣದ ವಿಚಾರದಲ್ಲಿ ಯಡಿಯೂರಪ್ಪನವರ ವಿರುದ್ಧ ನಿಂತವರೆಲ್ಲ ಪಕ್ಕಕ್ಕೆ ಹೋದ್ರು ಅನ್ನೋ ಥರ ಇದ್ದಂಗಿದೆ ಅಂತ ಅವ್ರು ಹೇಳ್ಕೊತಿರೋದು ಎಲ್ಲರೂ. ಇಟ್ ಮೇ ಬಿ CT ರವಿ, ಇಟ್ ಮೇ ಬಿ ಈಶ್ವರಪ್ಪ, ಇಟ್ ಮೇ ಬಿ ಪ್ರತಾಪ್ ಸಿಂಹ, ಇಟ್ ಮೇ ಬಿ ನಳಿನ್ ಕುಮಾರ್ ಕಟೀಲ್, ಇಟ್ ಮೇ ಬಿ ಎನಿಬಡಿ ಅಂತ ಹೇಳ್ತಿದ್ದಾರೆ. ಹೌ ಫಾರ್ ಇಟ್ ಈಸ್ ಗೊತ್ತಿಲ್ಲ. ಬಟ್ ಈಶ್ವರಪ್ಪನವ್ರಿಗೆ ಮಾತ್ರ ನನಗೆ ಮೋಸ ಆಗಿದೆ, ನನ್ನ ಪುತ್ರನಿಗೆ ಕೊಡದೆ ಅಂತ ಇದ್ದಂಗಿದೆ. ಮಗ ಟಿಕೆಟು ಕೊಡಿಸ್ತೀನಿ, ನಾನು ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಇವತ್ತು ಮೋಸ ಮಾಡಿದ್ದಾರೆ. ಯಾಕೆ ನನಗೆ ಗೊತ್ತಿಲ್ಲ. ಇಡೀ ರಾಜ್ಯದ ಜನ ನೋವಲ್ಲಿ ಅನುಭವಿಸ್ತಾ ಇದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರಿಗೆ, ಕೆಲಸ ಮಾಡ್ತಿರೋಂಥ ಕಾರ್ಯಕರ್ತರಿಗೆ ಯಡಿಯೂರಪ್ಪನವ್ರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನೋವನ್ನು ಅನುಭವಿಸ್ಕೊತಾ ಇದ್ದಾರೆ. ಅವ್ರ ಧ್ವನಿ ಆಗ್ಬೇಕಲ್ಲ. ನಾನು ಅದನ್ನ ನಾಳೆ ಚಿಂತೆ ಮಾಡ್ತೀನಿ. ನಾನು ಈಗಲೇ ಯಾವುದು ಹೇಳಲ್ಲ. ಶುಕ್ರವಾರ ಸಂಜೆ 5 ಗಂಟೆಗೆ ಬಡಜಾರ್ ಭವನದಲ್ಲಿ ಸೇರಿದಂತ ಎಲ್ಲ ನಮ್ಮ ಪಕ್ಷದ ಹಿತೈಷಿಗಳು, ನಮ್ಮ ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕರ್ತರು ಸೇರಿದಂತ ಸಭೆಯಲ್ಲಿ ನಾನು ಅಂತಿಮ ತೀರ್ಮಾನವನ್ನು ಅವರ ಅಲ್ಲಟಿ ಎಲ್ಲ ಗೋಜಲಿನ ಮಧ್ಯೆ ಒಂದು ಟಿಕೆಟನ್ನು ಒಂದು ರೀತಿ ಇದು ಬೆನ್ನು ಬಿಡದ ಬೇತಾಳಂತೆ ಬೆನ್ನ ಹತ್ತಿ ಅದಕ್ಕೆ ಹಿಡಿದುಕೊಂಬಂದಿರೋಂಥದ್ದು ಬಹುಶಃ ತುಮಕೂರಿನ ಅಭ್ಯರ್ಥಿ ವಿ ಸೋಮಣ್ಣ. ಆಗಲೇ ನಾನು ಹೇಳಿದ್ದೆ, ಅವರಿಗೆ ಸಿಂಬಲ್ಗಳು ಎಲೆಕ್ಷನಲ್ಲಿ ನಿಲ್ಲೋದು, ಸೋಲೋದು, ಗೆಲ್ಲೋದು ಯಾವುದೂ ಹೊಸದೇನಲ್ಲ ಇದು ಅಂತ. ಬಟ್ ಈ ಬಾರಿ ಒಂದು ವಿಚಿತ್ರವಾಗಿದ್ದಂಗಿದೆ ಅವರಿಗೂ ಅನುಭವ. ಮಾನ್ಯ ಅಭ್ಯರ್ಥಿಯಾಗಿರುವಂಥ ಸೋಮಣ್ಣವರೀಗ ದೂರವಾಣಿಲಿದ್ದಂಗಿದೆ, ಸಂಪರ್ಕದಲ್ಲಿ. ನಿಮಗೆ ನಮಸ್ಕಾರ, ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ, ತಮಗೆ ಕೇಳುತ್ತೆ ಅನ್ಕೊಂಡಿದ್ದೀನಿ. ಹಲೋ, ನಮಸ್ಕಾರ, ರಂಗನಾಥ್ ಮಾತಾಡ್ತಾ ಇದ್ದೀನಿ, ಕೇಳಿಸ್ತಾ? ಮಾತಾಡಿ, ಬೇಡ ಅಂದವ್ರು ಯಾರು? ಮಾತಾಡಿ. ಅವ್ರಿಗೆ ಅವರದೇ ಪಕ್ಷದ ನಾಯಕರಾಗಿರೋಂಥ ಇನ್ಯಾರೋ ಪಾಪ ದಿಲ್ಲಿಯಿಂದ ಕರೆ ಬಂದಂಗಿದೆ. ಹಾಗಾಗಿ ಆ ಕರೆಯನ್ನು ಅವರು ಅಟೆಂಡ್ ಮಾಡಬೇಕು ಅಂತ ಮಾಡಿಕೊಳ್ಳಿ, ತೊಂದರೆ ಇಲ್ಲ. ಇದಾದ್ಮೇಲೆ ಬಂದರೆ ಇಲ್ಲಿ ಮಾತಾಡೋಣ. ಅವರಿಗೆ ಟಿಕೆಟ್ ಕೊಡ್ತಾ ಇರೋದು ಎರಡು, ಒಂದು ಸೋಮಣ್ಣ ಅವರಿಗೆ, ಇನ್ನೊಂದು ರಾಮುಲು ಅವರಿಗೆ, ಇಬ್ಬರು. ಯಾವುದು? ಸೋತವ್ರನ್ನ ಈಗ ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದು. ಹೌದು, ಶ್ರೀರಾಮುಲುಗೆ ಒಂದು ಮಾಡಿದ್ದಾರೆ, ಇನ್ನೊಂದು ಸೋಮಣ್ಣ ಅವ್ರಿಗೊಂದು ಮಾಡಿದ್ದಾರೆ. ಎರಡಕ್ಕೂ ಮಾಡಿದ್ದಂಗೆ ಕಾಣಿಸ್ತಾ ಇದೆ. ಬಟ್ ಲಾರ್ಜ್ಲಿ ಈ ಆರೋಪ ಮುಂದಿನ ದಿನಗಳಲ್ಲಿ ಯಾವ ರೂಪ ಸ್ವರೂಪವನ್ನು ಬಿಜೆಪಿಯಲ್ಲಿ ಪಡೆಯುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ಯಡಿಯೂರಪ್ಪನವರು ತಮಗೆ ಬೇಕಾದವ್ರನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ. 6 ರಾಜ್ಯಾಧ್ಯಕ್ಷರು,
ಉಳಿದವ್ರನ್ನ ಕೈ ಬಿಟ್ಟಿದ್ದಾರೆ. ಟಿಕೆಟ್ ತಪ್ಪಿದಾಗ ಎಲ್ಲರಿಗೂ ಬೇಸರ ಆಗೋದು, ಅಸಮಾಧಾನ ಆಗೋದು ಇದು ಬಹು ಸಹಜ ಅಲ್ವಾ? ಆಲ್ ರೈಟ್. ಈಗ ಹಾವೇರಿನಲ್ಲಿ ಟಿಕೆಟನ್ನು ಅಂದರೆ ಕೊಟ್ಟಿರುವಂಥ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೀಗ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಂಗಿದೆ ದೂರವಾಣಿಯಲ್ಲಿ. ನಮಸ್ಕಾರ, ರಂಗನಾಥ್ ಮಾತನಾಡ್ತಾ ಇದ್ದೀನಿ. ನಾನೀಗ ಎಂಥ ಪರಿಸ್ಥಿತಿನಲ್ಲಿ ಇದ್ದೀನಿ ನಿಮ್ಮ ಹತ್ರ ಅಂತಂದರೆ, ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕಾ ಬೇಡವಾ ಗೋಜಲಾಗಿದೆ ನನಗೆ. ಯಾಕೆಂದ್ರೆ ವೈ ಆರ್ ಯು ಗೋಯಿಂಗ್? ಇಟ್ ಈಸ್ ಐ ಆಮ್ ಜಸ್ಟ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇಟ್ ವಾಸ್ ನಾಟ್ ನನ್ನ ಒಂದು ಇಚ್ಛೆ ಇರಲಿಲ್ಲ. ಆದ್ರೆ ಆ ಕ್ಷೇತ್ರ ಎಲ್ಲವನ್ನು ಕೂಡ ಗಮನಿಸಿ ಸರ್ವೆ ಎಲ್ಲ ಮಾಡಿ ನಾನಲ್ಲಿ ಬರಬೇಕನ್ನುವಂಥದ್ದು ನಮ್ಮ ಪಕ್ಷದ ವರಿಷ್ಠರು ಪ್ರಧಾನಮಂತ್ರಿಗಳ ಸಮೇತವಾಗಿ ಇಚ್ಛೆ ಇರೋದ್ರಿಂದ ನಾನು ಹೋಗ್ತಾ ಇದ್ದೇನೆ. ನಾನು ನಿಮ್ಮ ಹತ್ರ ವೈಯಕ್ತಿಕವಾಗಿ ಯಾವಾಗ್ಲಾರು ಹಿಂದೆ ಎಲ್ಲ ಸಂಭಾಷಣೆ ಮಾಡಿದ್ದಾಗ ನೀವು ಬಯಸ್ತಾ ಇದ್ದಿದ್ದು ನನಗೆ ಸಾಕು ಚುನಾವಣೆ ಅಂತ. ಹೌದು. ಓಕೆ, ಬಟ್ ಯು ಆರ್ ಗೆಟಿಂಗ್ ರೆಡಿ ಫಾರ್ ಒನ್ ಮೋರ್. ಹೌದು, ನಾನು ಇಷ್ಟು ಒಂದೇ ವರ್ಷದಲ್ಲಿ ಇನ್ನೊಂದು ಚುನಾವಣೆ ನಿಲ್ತೇನೆ ಅಂತ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಬಹಳ ಅನಿರೀಕ್ಷಿತವಾದಂತ ಒಂದು ಬೆಳವಣಿಗೆ. ಬಟ್ ಯಾವುದೇ ಸವಾಲು ಬಂದಾಗ ಹಿಂದೆ ಸರಿಯೋದು ಕೂಡ ಅಷ್ಟೇ ತಪ್ಪಾಗ್ತದೆ. ಈ ಬಾರಿ ಮೊನ್ನೆ ವಿಧಾನಸಭಾ ಚುನಾವಣೆ ನಡೆದಾಗ ನಾನು ನಿಮ್ಮ ಕ್ಷೇತ್ರದಲ್ಲಿ ಇದ್ದೆ, ನಿಮಗೂ ನೆನಪಿದೆ. ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ಜನ ಬಯಸ್ತಾ ಇದ್ದಿದ್ದನ್ನ ನನ್ನ ಕ್ಷೇತ್ರದಲ್ಲಿ ಕಂಡೆ. ಹೌದು ಹೌದು, ವಿಧಾನಸಭಾ ಚುನಾವಣೆಯಲ್ಲಿ ನಾನು ಹೇಳ್ತಿರೋದು. ಕರೆಕ್ಟ್. ಅಂದ್ರೆ ದೇರ್ ವಾಸ್ ಎ ಯುನಾನಿಮಸ್ ಫೀಲಿಂಗ್ ಆಫ್ ಎ ಗುಡ್ ವಿಲ್ ಇತ್ತಲ್ಲಿ. ಹೌದು. ಹೌ ಕ್ಯಾನ್ ಯು ಲೀವ್ ದೆಮ್? ಇಲ್ಲ, ನನಗೆ ನಿಜವಾಗ್ಲೂ ಕೂಡ ಈ ನಿರ್ಣಯ ಆದ ತಕ್ಷಣನೇ ನಾನು ಕಣ್ಣೀರು ಹಾಕಿದ್ದೇನೆ. ನನ್ನ ಕ್ಷೇತ್ರ ನೆನೆಸ್ಕೊಂಡು ಬಹಳ ಕಷ್ಟ ಆಗ್ತದೆ. ಬಹಳಷ್ಟು ಪ್ರೀತಿ ಕೂತ್ಕೊಂಡಿದ್ದಾರೆ. ಹಳ್ಳಿಯಲ್ಲಿ ನನಗೆ ರೊಟ್ಟಿ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ಯಾವ ಋಣ ಬಂದ ಗೊತ್ತಿಲ್ಲ ನನಗೆ. ಅದೊಂದು ಬಹಳ ದೊಡ್ಡ ನನಗೆ ಕೊರತೆ ಕಾಣ್ತದೆ. ಹೆಂಗ್ ಬಿಟ್ಟು ಹೋಗೋದು ಅನ್ನೋಂಥದ್ದು. ನಿಮ್ಮ ಕ್ಷೇತ್ರದಲ್ಲಿ ನಾನು ಓಡಾಡ್ತಿದ್ದಾಗ ಅಲ್ಲಿ ನೋಬಡಿ ವಾಸ್ ಕಾಲಿಂಗ್ ಯು ಬಸವರಾಜ್, ಅಥವಾ ಬೆಂಗಳೂರಲ್ಲಿ ಕರೀತಾ ಇದ್ದಂಗೆ ನ್ಯಾಷನಲ್ ಮೀಡಿಯಾನವ್ರು ಕರೆಯೋಂಗೆ ಬಸವರಾಜ್ ಬೊಮ್ಮಾಯಿ ಅಂತ ಯಾರು ಕರೀತಿರ್ಲಿಲ್ಲ. ದೇವರ್ ಕಾಲಿಂಗ್ ಯು ಆಸ್ ಬಸವಣ್ಣ ಅಂತ. ಹೌದು, ನಿಮ್ಮನ್ನು ಕರೀತಾ ಇದ್ದಿದ್ದು ಹಾಗೆ ಆ ಕ್ಷೇತ್ರದಲ್ಲಿ. ಹಾಗಿದ್ದಾಗ ಎಲ್ಲವನ್ನೂ ಕೊಟ್ಟ ಕ್ಷೇತ್ರ, ಈಗಲೂ ಹಾವೇರಿಲೇ ಇರ್ತೀರಿ, ನೀವೇನು ಹಾವೇರಿ ಬಿಟ್ಟು ಹೋಗಲ್ಲ. ನೀವೇನು ಕ್ಷೇತ್ರ ಬಿಟ್ಟೋಗಲ್ಲ, ಊರು ಬಿಟ್ಟೋಗಲ್ಲ, ಹಾವೇರಿಲೇ ಇರ್ತೀರಿ. ಹಾಗಾಗಿ ನನಗೆ ಆಶ್ಚರ್ಯ ಆಗ್ತಾ ಇರೋದು ಏನಪ್ಪ ಅಂತಂದ್ರೆ, ಈಗ ನೀವು ಲೋಕಸಭೆಗೆ ಹೋಗಿ ಮಾಡೋದೇನಿತ್ತಪ್ಪ ಅಂತ ನನಗೆ. ಈಗ ಇದು ವರಿಷ್ಠರು ಏನೆಲ್ಲ ಯೋಚನೆ ಮಾಡಿದಾರೆ ಗೊತ್ತಿಲ್ಲ. ಲೆಟ್ಸ್ ಬಿ ಸೀರಿಯಸ್ ಅಂಡ್ ಸ್ಟ್ರೈಟ್ ಅಂತ ಅನಿವಾರ್ಯತೆ ಇತ್ತ? ಹಾವೇರಿಲಿ ಬೇರೆ ದಾರಿ ಇರಲಿಲ್ವಾ? ಅದಕ್ಕೆ ನಾನು ಅಪೇಕ್ಷೆ ಇಲ್ಲದೆ ಹಿಂಸರಿದಿದ್ದೆ. ಈಗ ಸುಮ್ಮನೆ ವ್ರತ ಅಪವಾದಕ್ಕೆ ಗುರಿಯಾಗಬೇಕಾಗಿ ಬಂತ? ನಿಮ್ ತಪ್ಪಿದೆಯೋ ಇಲ್ವೋ? ಅದು ರಾಜಕಾರಣದಲ್ಲಿ ಅಪವಾದ ಎಲ್ಲ ಇದ್ದೇ ಇರ್ತದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಕಾನ್ಶಿಯಸ್ಲಿ ನಾನು ಸ್ವಲ್ಪ ದೂರನೇ ಉಳಿದಿದ್ದೆ. ಬಟ್ ಅದು ಮತ್ತೆ ಹೇಳೋದು ತಂದು ನನ್ಗೆ ಅಲ್ಲಿಗೆ ನಿಲ್ಸಿದೆ. ಬಟ್ ಈ ಹಾವೇರಿ ಗದಗ ಕ್ಷೇತ್ರ ನನಗೇನು ಹೊಸದೇನಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಬೇರೆ ಅವಕಾಶಗಳು ಬೇರೆಯವ್ರಿಗೆ ಕೊಟ್ಟಿದ್ರು ಕೂಡ ನಾನು ಅಷ್ಟೇ ಸಂತೋಷದಿಂದ ಕೆಲಸ ಮಾಡ್ತಾ ಇದ್ದೆ. ಮೇ ಬಿ ಯು ಆರ್ ಡೆಸ್ಟೈನ್ಡ್ ಲೈಕ್ ದ ಫಾದರ್. ತಂದೆಯ ರಾಜಕಾರಣ ಮುಗಿದಿದ್ದು ರಾಷ್ಟ್ರದಲ್ಲೇ. ಹೌದೌದು. ನೀವು ಮೋಸ್ಟ್ಲಿ ಅಲ್ಲಿಗೆ ಎಳ್ಕೊಂಡು ಹೋಗ್ತಿರ್ಬೋದು. ಅದು ಗೊತ್ತಿಲ್ಲ. ಆದ್ರೆ ಅವರು ರಾಜ್ಯಸಭೆಯಲ್ಲಿ ಮಾಡಿದ್ರು ಅಷ್ಟೇ. ಹೌದು, 2 ಸತಿ ರಾಜ್ಯಸಭೆ ಆಗಿದ್ರು ಅವರು. ಮತ್ತೀಗ ಈಶ್ವರಪ್ಪನವ್ರಿಗೆ ಫೋನ್ ಮಾಡ್ಬೇಕಾ? ಮಾತಾಡ್ತೀನಿ. ನಿನ್ನೇನು ಮಾತಾಡಿದ್ದೆ, ಮನೆ ದಿಲ್ಲಿಂದನೂ ಮಾತಾಡಿದ್ದೆ ಅವ್ರಿಗೆ. ಅಲ್ಲಿ ಏನ್ ನಡೆದಿದೆ ಅಂತ ಎಲ್ಲ ಕೂಡ ಹೇಳಿದ್ದೇನೆ. ಅವರು ಕೂಡ ಕೆಲವು ವಿಚಾರಗಳ ಪಾಪ ಅವರು ಹಂಚ್ಕೊಂಡಿದ್ರು. ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಖಂಡಿತವಾಗಿ ಮಾತಾಡ್ತೀನಿ. ಸರಿ, ಓಕೆ. ಈಗ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಲಾ ಹಾಗಾರೆ, ಅಥವಾ ಹಾವೇರಿ ಜನರನ್ನ ಜ್ಞಾಪಿಸ್ಕೊಂಡು ಬೇಡ ಅಂತ ಕೈ ಬಿಡ್ಲಾ? ಇಲ್ಲ, ನೀವು ಕಂಗ್ರ್ಯಾಚುಲೇಷನ್ಸ್ ಹೇಳಿ. ಬಟ್ ಅಲ್ಟಿಮೇಟ್ಲಿ ಕಂಗ್ರ್ಯಾಚುಲೇಷನ್ಸ್ ಪಡ್ಕೊಳ್ಳೋದು ನಮ್ಮ ಜನರಿಂದ ಅಲ್ವಾ? True, that I agree. Ultimately, people will have to tell you that. Yes. Thank you. So nice of you. All right. That was ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು. ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಶಾಸಕರಾಗಿದ್ದಾರೆ. ಹಾಗಾಗಿ ಅದನ್ನು ಬಿಡಬೇಕಾಗಿ ಬರುತ್ತೆ.
ಗೆದ್ದಾಗ ಗೆದ್ದ ಮೇಲೆ ಗೆದ್ದರೆ ಜನ ಆಯ್ಕೆ ಮಾಡಿದ್ದಾರೆ.